ಹೊರಗಡೆ ಬಂದ್ಮೇಲೆ ಬಿಗ್ ಬಾಸ್ ಯಾವ ವಿಚಾರ ಕೇಳಿ ನಿಮ್ಗೆ ಶಾಕ್ ಅನಿಸ್ತು ಮ್ಯಾಮ್? ಅಂದ್ರೆ ನಿಮಗ್ ಗೊತ್ತಿಲ್ಲದೆ ಇರೋದು ಹೊರಗಡೆ ಏನೋ ನಡೆದಿದೆ, ಆ ತರದ್ ಯಾವ ವಿಚಾರ ಕೇಳಿ ನಿಮಗೆ ಶಾಕ್ ಅನ್ನಿಸ್ತು? ಯಾಕಂದ್ರೆ ಸಾಕಷ್ಟು ವಿಚಾರಗಳು ನಡೆದ್ಬಿಟ್ಟಿದೆ. ನಾನು ಆಕ್ಚುಲಿ ಏನ್ ಗೊತ್ತಾ, ಫುಲ್ ಎಪಿಸೋಡ್ಸ್ ನೋಡೇ ಇಲ್ಲ ಒಂದು, ಬಿಕಾಸ್ ನಂಗೆ ನೋಡಕ್ಕೆ ಅಷ್ಟು ಅಂದ್ರೆ ಎಪಿಸೋಡ್ ವಿಚಾರ ಅಂತಲ್ಲ ಮ್ಯಾಮ್, ಇದು ಎಪಿಸೋಡ್ ಇಂದ ಹೊರಗೆ ಒಂದು ವಿನಯ್ ಬಳೆ ವಿಚಾರ ಅಷ್ಟ್ರ ಮಟ್ಟಿಗೆ ಹೋಗ್ಬಿಟ್ಟಿದೆ ಅಂತ ಆ ಸಿಚುವೇಶನ್ ಅಂಟಿಲ್ ಅನ್ಲೆಸ್ ನಮಗೆ ಸುದೀಪ್ ಸರ್ ಹೇಳೋವರೆಗೂ ಅದು ಅಷ್ಟ್ರ ಮಟ್ಟಿಗೆ ಹೋಗಿದೆ ಅಂತ ಗೊತ್ತಾಗ್ಲಿಲ್ಲ. ಬಿಕಾಸ್ ನಾನಂತೂ ಕಂಪ್ಲೀಟ್ಲಿ ಇಲ್ಲೆಲ್ಲ ಏಟ್ ಆಗ್ತಿತ್ತು ನಮಗೆ ಆ ಆಟಗಳಲ್ಲಿ, ಅದರಲ್ಲಿ ಇನ್ವಾಲ್ವ್ ಆಗಿ ಸರಿ ಟೀಮ್ ಗೆಲ್ಬೇಕು, ಬಿಟ್ಟುಬಿಡಿ, ಸಮಾಧಾನವಾಗಿರಿ ಅನ್ನೋ ಒಂದು ಪ್ರೋಸೆಸ್ಸಲ್ಲೇ ಹೋಗ್ಬಿಡ್ತಾ ಹೊರತು ಇದಷ್ಟು ದೊಡ್ಡದಾಗಿ ಆಗಿದೆ ಅಂತ ಗೊತ್ತಿರಲಿಲ್ಲ ನನಗೆ. ಹೊರಗಡೆ ಬಂದಮೇಲೆ ಗೊತ್ತಾಯಿತು ತುಂಬ ದೊಡ್ಡ ಇಶ್ಯೂ ಆಗಿದೆ ಅದು ಅಂತ. ಅದೇ ಮೇಯ್ನ್ ಅನಿಸ್ತು ನನಗೆ ಓವರ್ ಆಲ್ ನೋಡಿದಾಗ, ಅದೊಂದು ದೊಡ್ಡ ವಿಷಯ ಆಯಿತು. ಅದು ಬಿಟ್ಟರೆ ಪ್ರತಾಪ್ ಬಗ್ಗೆ ಒಂದು ಪಾಸಿಟಿವ್ ಥಾಟ್ಸ್ ಬಂದ್ಬಿಟ್ಟಿದೆಯಲ್ಲ, ಅದು ಖುಷಿ ಆಯ್ತು ನನಗೆ. ಓಕೆ, ನಿಮ್ಗೆ ಅಂದ್ರೆ ಹೊರಗೆ ಬಂದ್ಮೇಲೆ ಗೊತ್ತಾಯ್ತಾ ಮ್ಯಾಮ್ ವರ್ತೂರ್ ಅವ್ರು ಜೈಲ್ಗೆ ಹೋಗಿದ್ದು, ಜೈಲಲ್ಲಿ ನನಗೆ ಹೇಳ್ತಿದ್ರು, ಅಕ್ಕ ನಿಮಗೆ ಗೊತ್ತಿಲ್ಲ ಅಕ್ಕ, ನೀವು ಹೊರಗಡೆ ಹೋದಾಗ ನೋಡಿ ಅಕ್ಕ ಅಂತ ನಂಗೆ ಹೇಳ್ತಿದ್ರು. ನಾನೇ ಸರಿ, ನಾವ್ ಅಲ್ಲಿ ಡಿಸ್ಕಸ್ ಮಾಡೋ ಹಾಗಿರ್ಲಿಲ್ಲ ಅಲ್ಲ, ಸೊ ಅದಕ್ಕೆ ಹೇಳ್ದೆ ಸರಿ ಬಿಟ್ಬಿಡಿ ವರ್ತು ಬಿಡಿ, ಹೊರಗಡೆ ಹೋದಾಗ ನೋಡ, ಈಗ ಆರಾಮಾಗಿದ್ದೀರಲ್ಲ ಅದನ್ನ ಮರ್ತು ಬಿಡಿ, ಈಗ ಇಲ್ಲಿಗೆ ಬಂದಾಯ್ತಲ್ಲ ಇಲ್ಲಿಗೆ ಇದ್ಬಿಡು. ಹ್ಞೂ ಅಕ್ಕ ನಾನು ಹಿಂಗೆ ಇರ್ತೀನಿ ಅಕ್ಕ ಅನ್ನೋರು. ಹೌದು ಆಕ್ಚುಲಿ ನಾನು ಮರ್ತೆ ಅದನ್ನ, ಅದು ಗೊತ್ತೇ ಇರಲಿಲ್ಲ ನನಗೆ ಏನಾಯ್ತು. ನಾನು ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಆಯ್ತೇನೋ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ಅದು ಆ ರೇಂಜ್ಗೆ ಪಾಪ ಅವರು ಜೈಲವರೆಗೂ ಹೋಗಿರೋದೆಲ್ಲ ಗೊತ್ತಿಲ್ಲ. ಇಟ್ ವಾಸ್ ವೆರಿ ವೆರಿ ಬಿಗ್ ಶಾಕಿಂಗ್. ಓಕೆ ಮ್ಯಾಮ್.